ಕೇರ್ಪುರಂ ಸರೌಂಡಿಂಗು ಓನರ್ ಇರೋದಕ್ಕೆ ಮತ್ತು ಪ್ಲಸ್ ರೆಂಟಲ್ ಇನ್ಕಮ್ಮು ನೋಡ್ತಿರೋರು ಕೇರ್ಪುರಮ್ಲಿ ಒಂದು G+4.5 ಫ್ಲೋರ್ ಇದೆ. ಇಂಟ್ರೆಸ್ಟ್ ಇರೋರು ಸೊ ಫುಲ್ ವೀಡಿಯೋ ನೋಡಿ ಆಮೇಲೆ ನಮ್ಮ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ನಾನು ವಿತ್ ಡೀಟೇಲ್ಸ್ ಕೊಡ್ತೀನಿ. ವೀಡಿಯೋ ನೋಡ್ಕೊಬನ್ನಿ, ಫುಲ್ ವೀಡಿಯೋ ನೋಡಿ ಡೀಟೇಲ್ಸ್ ಕೊಡ್ತೀನಿ, ಏನೇನಿದೆ ಫ್ಲೋರಲ್ಲಿ, ಸೊ ಲಿಫ್ಟು ಎಲ್ಲ ಡೀಟೇಲ್ಸು ಕೊಡ್ತಾ ಇದ್ದೀನಿ. ಫುಲ್ ವೀಡಿಯೋ ನೋಡಿ. ಈ ಬಿಲ್ಡಿಂಗ್ ಬಂದು G+4.5 ಫ್ಲೋರ್ ಇದೆ. ಸೊ ಗ್ರೌಂಡ್ ಫ್ಲೋರ್ ಬಂದು ನಿಮಗೆ ಫುಲ್ಲು ಪಾರ್ಕಿಂಗ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಲಿಫ್ಟ್ ಇದೆ ಈ ಬಿಲ್ಡಿಂಗ್ಗೆ. ಅಂಡರ್ ಕನ್ಸ್ಟ್ರಕ್ಷನಲ್ಲಿರುವಂಥ ಬಿಲ್ಡಿಂಗು ಫುಲ್ಲು ಪಾರ್ಕಿಂಗ್ ಬಿಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಬಂದು, ಸೆಕೆಂಡ್ ಫ್ಲೋರ್ ಬಂದು 2 BHK, ಒಂದು ಫುಲ್ ಫ್ಲೋರ್ ಮಾಡಿದ್ದಾರೆ. 30-40 ಸೈಟ್ ಇದು. ಸೊ ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು ಬಂದು 1 BHK ಹೌಸ್ನು 4 ಹೌಸ್ ಮಾಡಿದ್ದಾರೆ. 5th ಫ್ಲೋರ್ ಬಂದು 1 BHK. ಟೋಟಲ್ 1 BHK ಮನೆಗಳು 5 ಇದೆ, 2 BHK ಮನೆ 2 ಇದೆ. 2 BHK ಮನೆ ಕೂಡ ಫುಲ್ ಫ್ಲೋರ್ ಇರೋವಂತಹ ಬಿಲ್ಡಿಂಗ್ ಇದು. ಸೊ ಇಂಟ್ರೆಸ್ಟ್ ಇರೋರು ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಪ್ರೈಸ್ ಡೀಟೇಲ್ಸ್ ಬೇಕು ಅನ್ನೋರು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಕೇರ್ಪುರಂ ಸರೌಂಡಿಂಗಲ್ಲಿ ಯಾರು ಮನೆ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ಮನೆ ಒಳ್ಳೆ ಪ್ರೈಸಲ್ಲಿ ಮಾಡಿಕೊಡ್ತೀವಿ, ಒಂದು ಒಳ್ಳೆ ಬಜೆಟಲ್ಲೇ ಮಾಡಿಕೊಡ್ತೀವಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇದು ಮೇನ್ ರೋಡ್ಗೆ ನಿಯರ್ ಬೈ ಇರೋದು. ಇನ್ನು ಒಂದು 200 ಮೀಟ್ರ್ ಮುಂದಕ್ಕೆ ಹೋದರೆ ನಿಮ್ಗೆ ಹೈವೇನೇ ಬಂದುಬಿಡುತ್ತೆ, ಓಲ್ಡ್ ಮೆಡ್ರಾಸ್ ಹೈವೇನೇ ಬಂದುಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ಲೇಔಟ್ ಎಷ್ಟು ಡೆವಲಪ್ ಆಗಿರೋದು. ವಿಡ್ತು ನೋಡಿ, ನಾವು 40 ಫೀಟ್ ರೋಡ್ ಇದೆಲ್ಲ. ಸೊ ಕಾಂಟ್ಯಾಕ್ಟ್ ಮಾಡಿ.